ಉಂಡನಿಗೆ ಅಂದು ಶಾಲಾ ರಜಾ ದಿನವಿತ್ತು. ಮನೆಯಲ್ಲೇ ಕುಳಿತು ಬೇಸರವಾದುದರಿಂದ ಅವನು ಪಾರ್ಕಿನಲ್ಲಿ ಆಟವಾಡಲು ಹೊರಡುತ್ತಾನೆ. ಹೊರಗಡೆ ಎಷ್ಟು ಚೆನ್ನಾಗಿದೆ. ಅಯ್ಯೋ, ನಂಗ್ ಮನೇಲಿ ಕೂತು ತುಂಬಾ ಬೇಜಾರ್. ಪಾರ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಬೋದು. ಜಾರು ಬಂಡೆ ಇರುತ್ತೆ, ಉಯ್ಯಾಲೆ ಆಡ್ಬೋದು. ಅದೇನಪ್ಪ ರೌಂಡ್ ಆಗಿರುತ್ತಲ್ಲ, ಅದ್ರ ಹೆಸರು ಮರ್ತೋಯ್ತು. ಅವೆಲ್ಲ ಆಟ ಆಡ್ಬೋದು. ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್ ಆಗಿರುತ್ತಪ್ಪ. ಹೀಗೆ ಉಂಡ ಪಾರ್ಕಿನ ಕಡೆ ಹೋಗ್ತಿರುವಾಗ ಅಲ್ಲಿ ಒಬ್ಬ ಕೋತಿ ಆಡ್ಸೋನ್ ಕಾಣ್ತಾನೆ. ಏ ಮಂಗ, ನಾನು ಹೇಳ್ದಂಗೆ ಕೇಳು. ನಿನ್ಗೆ ತಿನ್ನಲು ನಾನು ಸೇಬ್ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, ಕಡ್ಲೆಕಾಯಿ ಕೊಡ್ತೀನಿ ಕಣೋ. ನಿಂಗೆ ತುಂಬಾ ಇಷ್ಟ ಅಲ್ವಾ ಕಡ್ಲೆಕಾಯಿ? ಇದನ್ನು ನೋಡಿದ ಉಂಡನ್ಗೆ ಆಶ್ಚರ್ಯವಾಗುತ್ತೆ. ಅವನು ಹಾಗೆ ಅಲ್ಲಿ ಆ ಕೋತಿ ಆಟವನ್ನು ನೋಡೋದಿಕ್ಕೆ ನಿಂತ್ಕೋತಾನೆ. ಹಾಗೆ ಕೋತಿ ಆಡ್ಸೋನು ಕೋತಿಗೆ ಸೇಬಣ್ಣನ್ನು ಕೊಡ್ತಾನೆ. ಹಾಗೆ ಸುತ್ತಮುತ್ತಲಿನ ಜನರೆಲ್ಲ ಅಲ್ಲಿಗೆ ಬರ್ತಾರೆ. ಹಾಗೆ ಕೋತಿ ಆಡ್ಸೋನು ಕೋತಿಗೆ ತನ್ನ ಕೈ ಚಳಕವನ್ನ ತೋರಿಸುವಂತೆ ಹೇಳ್ತಾನೆ. ಕೋತಿ ಅಲ್ಲೇ ಇದ್ದ ಸ್ಟ್ಯಾಂಡಿನ ಮೇಲೆ ಹತ್ತಿ ಅಲ್ಲಿದ್ದ ಜನರಿಗೆಲ್ಲ ಮನರಂಜನೆ ನೀಡುತ್ತೆ. ಕೋತಿ ಹೀಗೆ ಅಲ್ಲಿದ್ದ ಜನರಿಗೆ ಮನರಂಜನೆ ನೀಡ್ತಿದ್ದಾಗ ಮಳೆ ಶುರು ಆಗುತ್ತೆ. ಅಲ್ಲಿಂದ ಉಂಡ ಸೀದಾ ಬಂದು ಆ ಮಳೆಯಲ್ಲಿ ಒಂದ್ ಮರದ ಕೆಳಗಡೆ ನಿಂತ್ಕೋತಾನೆ. ಕೆಲವರೆಲ್ಲ ಓಡ್ಕೊಂಡು ಆ ಮಳೆನಲ್ಲೇ ಮನೆಗೆ ಹೋಗ್ತಾರೆ. ಹಾಗೆ ಕೋತಿ ಆಡ್ಸೋನು ಕೂಡ ಕೋತಿ ಕರ್ಕೊಂಡು ಉಂಡ ನಿಂತಿರೋ ಮರದ ಪಕ್ಕ ಬಂದು ನಿಂತ್ಕೋತಾನೆ. ಸ್ವಲ್ಪ ಹೊತ್ತು ಅವರಿಬ್ರು ಅಲ್ಲೇ ನಿಂತಿರ್ತಾರೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ತಕ್ಷಣ ಒಂದು ಪೊಲೀಸ್ ಜೀಪ್ ಬಂದು ನಿಂತ್ಕೊಳ್ಳುತ್ತೆ. ಅಯ್ಯೋ, ಪೊಲೀಸ್ ಅವ್ರು ಯಾಕಪ್ಪ ಬಂದ್ರು ಇಲ್ಲಿಗೆ? ಅಯ್ಯೋ, ಏನಪ್ಪ ಮಾಡೋದು? ಅಯ್ಯೋ, ಪೊಲೀಸ್ ಜೀಪ್ ಯಾಕಪ್ಪ ಬಂತು ಇಲ್ಲಿಗೆ? ಗೊತ್ತಾಗ್ತಿಲ್ವಲ್ಲ. ಏನ್ ಸಮಾಚಾರ? ಏನ್ ವಿಷಯ ಇರ್ಬೋದು? ಹಾಗೆ ಪೊಲೀಸ್ನವರು ಕಾರಿಂದ ಇಳಿದು ಕೋತಿ ಆಡ್ಸೋರ್ ಕಡೆಗೆ ಬರ್ತಾರೆ. ಅಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಏನಪ್ಪ ಮಾಡೋದು? ಮಳೆ ಬೇರೆ ಬರ್ತಿದ್ಯಲ್ಲ, ಓಡೋಗಕ್ಕೂ ಆಗಲ್ಲ. ಏನಪ್ಪ ಮಾಡೋದು? ಕೋತಿ ಆಡ್ಸೋನು ಪಕ್ಕದ ಬೀದಿನಲ್ಲಿ ಹಿಂದಿನ ದಿವಸ ಕಳ್ಳತನ ಮಾಡಿರ್ತಾನೆ. ಅವನು ಪ್ರತಿ ದಿವಸ ಹೀಗೆ ಒಂದೊಂದು ಬೀದಿನಲ್ಲೂ ಕೋತಿ ಆಡಿಸ್ಕೊಂಡು ಮನೆಗಳನ್ನೆಲ್ಲ ಗಮನಿಸಿ ಆ ಮನೆಯಲ್ಲಿ ಯಾರು ಇಲ್ದಿರೋದ್ನ ನೋಡಿ ಕಳ್ಳತನ ಮಾಡ್ತಿರ್ತಾನೆ. ಇದನ್ನ CCTV ಮೂಲಕ ಪೊಲೀಸರು ಪತ್ತೆ ಹಚ್ಚಿರ್ತಾರೆ. ಹಾಗಾಗಿ ಅವನಿಗೆ ಹುಡುಕಾಟ ನಡೆದಿರುತ್ತೆ. ಒಂದು ದಿವಸ ಇವನು ಸಿಕ್ಕಾಕೋತಾನೆ. ಹಾಗೆ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಕೋತಿ ಆಡ್ಸೋನು ಮಂಗನ್ನ ಅಲ್ಲೇ ಬಿಟ್ಟೋಗಿರ್ತಾನೆ. ಆ ಕೋತಿಗೆ ವಾರಸ್ದಾರರು ಇಲ್ದಿರೋ ಕಾರಣ ಕೋತಿ ಉಂಡ ನಿಂತಿದ್ ಮರದ ಕೆಳಗಡೆ ಬರುತ್ತೆ. ಉಂಡನ್ಗೆ ತುಂಬಾ ಸಂತೋಷವಾಗುತ್ತೆ. ಏ ಕೋತಿ, ಎಷ್ಟ್ ಚೆನ್ನಾಗಿದೆ ಇದು. ಏನ್ ನಿನ್ ಹೆಸರು? ನನ್ ಜೊತೆ ಬರ್ತೀಯಾ ನೀನು? ನನ್ ಫ್ರೆಂಡ್ ಆಗ್ತೀಯಾ? ನೀನ್ ಏನೇನ್ ಕಲ್ತ್ಕೊಂಡಿದೀಯಾ? ನೀನ್ ಆಟಗಳನ್ನೆಲ್ಲ ನಾನ್ ನೋಡೋಣ ಅಂತ ನಿಂತಿದ್ದೆ. ಆದ್ರೆ ಈ ಕೆಟ್ಟ ಮಳೆ ಬಂದೋಯ್ತು. ನೀನ್ ಏನೇನ್ ಮಾಡ್ತೀಯ ಅಂತ ನನಗ್ ತೋರಿಸ್ತೀಯಾ? ಹೀಗೆ ಹೇಳಿ ಉಂಡ ಆ ಕೋತಿಯನ್ನ ಮನೆ ಕಡೆ ಕರ್ಕೊಂಡು ಹೋಗಲು ಪ್ರಾರಂಭಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಉಂಡ ಕೋತಿನ ಕರ್ಕೊಂಡು ಮನೆಗ್ ಬರ್ತಾನೆ. ಆ ಕೋತಿ ಆಪಲ್ ತಿಂತಾ ಇರುತ್ತೆ. ಲೇ ಉಂಡ, ಎಷ್ಟ್ ಸಲ ಹೇಳೋದು ನಿಂಗೆ ಈ ತರ ಪ್ರಾಣಿಗಳನ್ನೆಲ್ಲ ಮನೆಗ್ ತಗೋಬರ್ಬೇಡ ಅಂತ? ನಿಮ್ಮಪ್ಪ ಬೈತಾರೆ. ತಗೊಂಡೋಗಿ ಕಾಡಕ್ ಬಿಟ್ಬಿಟ್ ಬಾ. ನಿಂಗ್ ಒದೆ ಕೊಡ್ಬೇಕಾಗತ್ ನೋಡು. ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ನಿನ್ಗೆ. ಅವ್ರಮ್ಮ ಬೈತಿದ್ದ ಹಾಗೆ ಕೋತಿ ಉಂಡನ್ ತಲೆಯಿಂದ ಕೆಳಗಡೆ ಇಳಿದು ಸೈಡಿಗೆ ಹೋಗೋದಕ್ಕೆ ಪ್ರಾರಂಭಿಸುತ್ತೆ. ಅಯ್ಯೋ, ಅಮ್ಮ ಬೈತಿದ್ದಕ್ಕೆ ಕೋತಿ ಬೇರೆ ಹೋಗ್ತಿದ್ಯಲ್ಲಪ್ಪ. ಮನೆಯಿಂದ ಹೊರಗಡೆ ಹೋಗ್ಬಿಟ್ರೆ ಏನ್ ಮಾಡೋದು ನಾನು? ಎಷ್ಟ್ ಚೆನ್ನಾಗಿದೆ, ನನ್ಗೆ ಒಂಥರ ಸೂಪರ್ ಆಗಿರುತ್ತೆ. ನನ್ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೋಬೋದಾಗಿತ್ತು. ಈ ಅಮ್ಮ ಬೇರೆ, ಅಯ್ಯೋ. ಕೋತಿಯು ಅತಿಯಾಗಿ ಚೇಷ್ಟೆ ಮಾಡಿದ್ದರಿಂದ ಉಂಡನ ಅಮ್ಮ
ತಕ್ಷಣವೇ ಕೋತಿಯನ್ನು ಕಾಡಿಗೆ ಬಿಟ್ಟು ಬರಲು ಹೇಳುತ್ತಾಳೆ. ಹೀಗೆ ಉಂಡ ತನ್ನ ಸ್ನೇಹಿತನನ್ನು ಕರ್ಕೊಂಡು ಕೋತಿ ಜೊತೆಗೆ ಕಾಡಿಗೆ ಹೊರಡ್ತಾನೆ. ಲೇ ಸಂಜು, ಎಷ್ಟ್ ಚೆನ್ನಾಗಿದೆ ನೋಡೋ ಇದು. ನನ್ಗೆ ಇದನ್ನ ಬಿಡೋದಕ್ಕೆ ಇಷ್ಟನೂ ಇಲ್ಲ ಕಣೋ. ಆದ್ರೂ ಅಮ್ಮ ಬೈತಾಳೆ. ಮನೇಲಿ ಇಟ್ಕೊಳ್ಳೋಣ ಅಂದ್ರೆ ಬಿಡೋದೇ ಇಲ್ಲ ಅವಳು. ಕಣೋ, ತುಂಬಾ ಚೆನ್ನಾಗಿದೆ. ಇಟ್ಕೊಳ್ಳೋ, ಪರವಾಗಿಲ್ಲ. ಎಲ್ಲಾದ್ರೂ ಅಡಗಿಸಿಡು. ಇಲ್ಲೋ, ಬೇಡ ಕಣೋ. ಪಾಪ ಇಷ್ಟ ದಿವ್ಸ ಕೋತಿ ಆಡ್ಸೋನು ಇದಕ್ಕೆ ಎಷ್ಟು ತೊಂದರೆ ಕೊಟ್ಟಿದ್ದಾನೋ ಏನೋ. ಇದಕ್ ಫ್ರೀಡಮ್ಮೇ ಇರ್ಲಿಲ್ಲ. ಅವ್ನ್ ಹೇಳ್ದಂಗೆಲ್ಲ ಇದ್ ಕೇಳ್ಬೇಕಾಗಿತ್ತು. ಕೇಳಲಿಲ್ಲ ಅಂದ್ರೆ ಅವನು ಇದಕ್ಕೆ ಊಟನೇ ಕೊಡ್ತಾ ಇರ್ಲಿಲ್ಲ, ಗೊತ್ತಾ? ಪಾಪ ಬಿಡು, ಬೇಡ. ಇದಕ್ ಸ್ವಲ್ಪ ಫ್ರೀಡಮ್ ಕೊಡೋಣ. ಕಾಡಕ್ ಮಧ್ಯೆ ತಗೊಂಡೋಗ್ಬಿಟ್ಟು ಒಳ್ಳೆ ಜಾಗದಲ್ಲಿ ಇದಕ್ಕೆ ತಿನ್ನೋದಕ್ ಸಿಗುವಂತ ಹಣ್ಣು ಹಂಪಲು ಇರೋಂತ ಜಾಗದಲ್ಲಿ ಬಿಟ್ಬಿಟ್ಟು ಬರೋಣ ಕಣ. ಸ್ವಲ್ಪ ಹೊತ್ತಿನ ನಂತರ ಉಂಡ ಮತ್ತು ಅವನ ಗೆಳೆಯ ಒಂದು ಜಾಗದಲ್ಲಿ ನಿಂತುಕೊಳ್ಳುತ್ತಾರೆ. ಅಲ್ಲಿ ಕೋತಿಯನ್ನು ಬಿಟ್ಟು ಬಿಡುತ್ತಾರೆ. ಆ ಕೋತಿಯು ತಕ್ಷಣ ಓಡಿ ಹೋಗಲು ಪ್ರಾರಂಭಿಸುತ್ತದೆ. ಉಂಡ ಮತ್ತು ಅವನ ಸ್ನೇಹಿತ ಅದನ್ನು ಹಿಂಬಾಲಿಸುತ್ತಾರೆ. ಅಯ್ಯೋ, ನೋಡು ಇದನ್ನ. ಬಿಟ್ಟಿದ ತಕ್ಷಣ ಎಲ್ಲೋ ಓಡ್ತಾ ಇದೆ ಇದು. ಅಯ್ಯೋ, ಇದೇನಿದು ಈ ತರ ಇದೆ? ಗುಹೆ ತರ ಇದೆಯಲ್ಲ, ಭಯಾನಕವಾಗಿದೆಯಪ್ಪ. ಉಂಡ ಮತ್ತು ಅವನ ಸ್ನೇಹಿತ ಗುಹೆ ಒಳಗಡೆ ಬರ್ತಾರೆ. ಆ ಗುಹೆ ಒಳಗಡೆ ಬಂದ ತಕ್ಷಣ ಉಂಡನಿಗೆ ಮತ್ತು ಅವನ ಸ್ನೇಹಿತನಿಗೆ ಭಯ ಆಗುತ್ತೆ. ಕೋತಿನ ಹುಡ್ಕೊಂಡು ಹಾಗೆ ಸ್ವಲ್ಪ ಒಳಗಡೆ ಹೋಗ್ತಾರೆ. ಅವ್ರಿಗೆ ಆಶ್ಚರ್ಯ ಕಾದಿರುತ್ತೆ. ಕೋತಿ ಒಂದು ಡಬ್ಬದ ಮೇಲೆ ಕೂತಿರುತ್ತೆ. ಆ ಡಬ್ಬದ ತುಂಬಾ ಹಣ, ವಜ್ರ, ವೈಡೂರ್ಯಗಳು, ರತ್ನಗಳು ಇರುತ್ತೆ. ಇದನ್ ನೋಡಿದ ತಕ್ಷಣ ಉಂಡ ಮತ್ತೆ ಅವನ ಸ್ನೇಹಿತನಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಲೋ ಸಂಜು, ನೋಡ್ತೇನು? ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ನಾನು ನೋಡೇ ಇರ್ಲಿಲ್ಲ ಕಣೋ. ಒಂದೇ ಪೇಟೆಗೆ ಒಳಗಡೆ. ನಮ್ಮನೇಲಂತೂ ಈ ತರ ಎಲ್ಲ ನೋಡೇ ಇಲ್ಲಪ್ಪ. ನಿಮ್ಮನೇಲಿ ಇದೆಯೇನೋ ಈ ತರ? ಇಲ್ಲ ಕಣೋ, ನಮ್ಮನೇಲೂ ನಾನಂತೂ ಯಾವಾಗ್ಲೂ ನೋಡೇ ಇಲ್ಲಪ್ಪ. ಎಷ್ಟೊಂದಿದೆ ನೋಡು. ಉಂಡ, ನಾವು ಇದನ್ನೆಲ್ಲ ತಗೊಂಡೋಗಿ ಮನೇಲಿ ಕೊಟ್ರೆ ಮನೆಯವರೆಲ್ಲ ಖುಷಿ ಆಗ್ಬಿಡ್ತಾರೆ. ನಾವು ತುಂಬಾ ಶ್ರೀಮಂತರಾಗಿರ್ಬೋದು. ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಗೊಂಡ್ಬೋದು ಕಣೋ. ಎಷ್ಟೊಂದು ಪಿಜ್ಜಾ ತಿನ್ಬೋದು, ಬರ್ಗರ್ ತಿನ್ಬೋದು, ಫ್ರೆಂಚ್ ಫ್ರೈಸ್ ತಿನ್ಬೋದು, ಏನ್ ಬೇಕಾದ್ರೆ ಅದೆಲ್ಲ ತಿನ್ಬೋದು ಕಣೋ. ತಗೊಂಡೋಗೋಣ ಮನೆಗೆ. ಅಷ್ಟರಲ್ಲಿ ಉಂಡ ಹೇಳ್ತಾನೆ, ಏ ಸಂಜು, ಬೇಡ ಕಣೋ. ಪರರ್ ವಸ್ತು ಪಾಷಾಣಕ್ ಸಮ. ಅದನ್ನೆಲ್ಲ ಹಾಗೆ ಶಾರ್ಟ್ ಕಟ್ ಅಲ್ಲಿ ನಾವು ಶ್ರೀಮಂತರಾಗೋದನ್ನ ಯೋಚನೆ ಮಾಡಬಾರ್ದು. ಇದು ಯಾವತ್ತಿದ್ರೂ ನಮ್ದಲ್ಲ, ಇದು ಯಾರ್ದೋ ಬೇರೆಯವ್ರದ್ದು. ಚಿಂಟಪಾಕ್ ಡಮ್ ಡಮ್, ಚಿಂಟಪಾಕ್ ಡಮ್ ಡಮ್, ಚಿಂಟಪಾಕ್ ಡಮ್ ಡಮ್. ಹಾಗೆ ಉಂಡ ಅಲ್ಲಿದ್ದ ರತ್ನಗಳ ಪೆಟ್ಟಿಗೆನ ತಲೆ ಮೇಲೆ ಹೊತ್ಕೊಂಡು ಕೋತಿಯನ್ನು ಕರ್ಕೊಂಡು ಸಂಜು ಜೊತೆ ಗುಹೆಯಿಂದ ಹೊರಗಡೆ ಹೋಗ್ತಾನೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಆ ರತ್ನಗಳಿರೋ ಪೆಟ್ಟಿಗೆನ ಕೆಳಗಡೆ ಇನ್ಸ್ಪೆಕ್ಟರ್ ಮುಂದೆ ಇಳಿಸ್ತಾನೆ. ಏನಪ್ಪ ಉಂಡ ಇದು? ಇದೇನಿದು? ಪೆಟ್ಟಿಗೆ ತುಂಬಾ ಚಿನ್ನ, ವಜ್ರ, ವೈಡೂರ್ಯ, ರತ್ನಗಳು, ಹಣ. ಇದೇನಿದು? ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ಯಾ? ಎಲ್ ಸಿಕ್ತು ನಿನ್ಗೆ? ಕೋತಿ ಬೇರೆ ಇದೆ ನಿನ್ ಜೊತೆಲಿ? ಅದಾ ಇನ್ಸ್ಪೆಕ್ಟ್ರೆ, ಅದೊಂದು ದೊಡ್ಡ ಕತೆ. ಇದು ನಮ್ಗೆ ಒಂದು ಗುಹೆ ಒಳಗಡೆ ಸಿಕ್ತು. ಪಾಪ ಯಾರ್ ಕಳ್ಕೊಂಡಿದಾರೋ ಏನೋ, ಯಾರ್ದೋ ಏನೋ ಇದು. ಅವರು ಎಷ್ಟ್ ಬೇಜಾರ್ ಮಾಡ್ಕೊಂಡಿದಾರೋ ಏನೋ ಕಳ್ದೋಗಿದೆ ಅಂತ. ಅದಕ್ಕೆ ನಿಮಗ್ ತಂದ್ಕೊಟ್ರೆ ನೀವು ಅವ್ರಿಗೆ ತಲುಪಿಸ್ತೀರಾ ಅಂತ ಇಲ್ಲಿಗೆ ತಂದೆ. ಭೇಷ್ ಕಣೋ ಉಂಡ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೀಯ. ಎಷ್ಟು ಒಳ್ಳೆ ಕೆಲಸ ಗೊತ್ತಾ ಇದು? ಇದರಿಂದ ಸರ್ಕಾರಕ್ಕೆ ಬಹಳ ಉಪಯೋಗ ಆಗುತ್ತೆ. ನಿನ್ಗೆ ಸರ್ಕಾರದಿಂದ ಪ್ರಶಸ್ತಿ ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಮೆಡಲ್ ಕೊಡ್ತೀನಿ ನೀನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ.
ಎಂದು ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಉಂಡ ಮತ್ತು ಅವನ ಸ್ನೇಹಿತನಿಗೆ ಮೆಡಲ್ ಹಾಕಿ ಸನ್ಮಾನ ಮಾಡ್ತಾರೆ. ಭೇಷ್ ಉಂಡಾ, ನಿನ್ನ ಒಳ್ಳೆ ಕಾರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನಿನಗೆ ಶುಭವಾಗಲಿ. ಈ ತರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋ. ಚೀಂಟಪಾಕ್ ಡಮ್ ಡಮ್, ಚೀಂಟಪಾಕ್ ಡಮ್ ಡಮ್. ಬಾಯ್ ಸರ್, ಧನ್ಯವಾದಗಳು ನಿಮಗೆ. ಎಂದು ಹೇಳಿ ಉಂಡ ಮತ್ತು ಅವನ ಸ್ನೇಹಿತ ಪೊಲೀಸ್ ಸ್ಟೇಷನ್ ಇಂದ ಮನೆ ಕಡೆಗೆ ಹೋಗ್ತಾರೆ. ಕೋತಿನೂ ಅವರನ್ನ ಹಿಂಬಾಲಿಸುತ್ತೆ. ಈ ಕಥೆಯ ನೀತಿ ಏನ್ ಹೇಳಿ? ಪರರ ವಸ್ತು ಪಾಷಾಣಕ್ ಸಮ. ನಾವು ಯಾವತ್ತೂ ಇನ್ನೊಬ್ರು ವಸ್ತುಗೆ ಆಸೆ ಪಡಬಾರ್ದು. ಈ ನನ್ನ ಸಾಹಸ ಕತೆ ಇಷ್ಟ ಆಗಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.